ರಾಜ್ಯ ಬಜೆಟ್ ಬಗ್ಗೆ ಅಸಮಾಧಾನ ಹೊರಹಾಕಿದ್ದ ಶಾಸಕ ಇಕ್ಬಾಲ್ ಹುಸೇನ್ ಮೇಲೆ ಎಲ್ಲರೂ ತಿರುಗಿ ಬಿದ್ದುಬಿಟ್ಟು ಅವ್ರನ್ನ ಉಚ್ಚಾಟಿಸ್ಬಿಡ್ಬೇಕು ಅಂತೆಲ್ಲ ಹೇಳಿದ್ದಾರೆ. ಏನಕ್ಕೆ ಉಚ್ಚಾಟಿಸ್ಬೇಕು ನಂಗೆ ಅರ್ಥ ಆಗ್ತಿಲ್ಲಪ್ಪ. ರಾಹುಲ್ ಗಾಂಧಿ ಲಬ 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 ಅಂತಾರೆ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅದನ್ನು ಕತ್ತರಿಸ್ತಾ ಇದೆ ಮೋದಿ ಸರ್ಕಾರ. ಇಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬೇಡವಾ? ಪಕ್ಷದ ಬಗ್ಗೆ ಇರಲಿ ಬಿಡಿ, ಅವ್ರು ಹೇಳಿದ್ದನ್ನು ಅವ್ರು ಹೇಳ್ಕೊಂಡಿದ್ದಾರೆ ಅಷ್ಟೇ. ಉತ್ತರ ಕೊಡ್ತಾರೆ ಚೀಫ್ ಮಿನಿಸ್ಟ್ರು ರಿಪ್ಲೈ ಕೊಡೋವಾಗ ಬೇಕು ಅಂದರೆ. ಇನ್ನು ಈ ಕಡೆ ಸಂಪುಟ ಪುನಾರಚನೆಯಲ್ಲಿ CM ಸಚಿವರಿಗೆ ಔತಣಕೂಟ ಕರೆದಿದ್ದಾರಂತೆ. ಸಂತೋಷ, ಅವ್ರು ಪುಕ್ಕಟೆ ಊಟಕ್ಕೆ ಕರೀತಾರೆ, ಇವರು ಹೋಗಿ ತಿನ್ಕೊಂಬತ್ತಾರಪ್ಪ. ಏನು ಮಾಡೋಣ ಅದಕ್ಕೆ ನಾವು. ಬಟ್ ಚೀಫ್ ಮಿನಿಸ್ಟ್ರು ಒಂದ್ಸರಿ ಯೋಚನೆ ಮಾಡಿ, ಗ್ಯಾಸ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಮೆನು ಕಡಿಮೆ ಮಾಡಿಸ್ಕೊಳ್ಳಿ ನೀವು. ಉಳಿದವ್ರಿಗೆ ಸಲಹೆ ಕೊಡೋದಲ್ಲ, ಬೇರೆಯವ್ರಿಗೆ ಮಾತ್ರ ಪುಕ್ಕಟೆ ಸಲಹೆ ಕೊಡಬೇಡಿ, ನೀವು ಮೆನುನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಇನ್ನು DT ದೇವೇಗೌಡರು ಹೇಳ್ತಾರೆ ಅವ್ರ ಕ್ಷೇತ್ರದ ಯಾವುದೋ ಕೆಲಸದ ಬಗ್ಗೆ ಮಾತಾಡಿ, ಅಯ್ಯೋ ನಮ್ಮ ಕತೆ. ನೀವು ಎರಡನೇ ಮುಖ್ಯಮಂತ್ರಿ ಇದ್ದಂಗೆ ನೀವು ಹೇಳಿದ್ರೆ CM ಕೇಳ್ತಾರೆ ಅಂದ್ಬಿಟ್ಟು ಬೈರತಿ ಸುರೇಶ್ ಅವ್ರಿಗೆ ಹೇಳಿದ್ದಾರೆ ನೀವೇ ಸೆಕೆಂಡ್ ಮುಖ್ಯಮಂತ್ರಿ ಅಂತ. ಅದೇನು ಬೈರತಿ ಸುರೇಶ್ ಸಂತೋಷ ಪಡಬೇಕೋ ಇಲ್ಲವೋ ಗೊತ್ತಿಲ್ಲ, ಒಟ್ಟಲ್ಲಿ ಹಂಗೆ ಬಂದಿದ್ದಾರಂತೆ. ಎಸ್. ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆ ವೇಳೆ ಕಾಂಗ್ರೆಸ್ ಪವರ್ ಶೇರ್ ವಿಚಾರವಾಗಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ನಡುವೆ ವಾಕ್ಸಮರ ನಡೆಯಿತು. ನಾಯಕತ್ವ ಬದಲಾವಣೆ ಚರ್ಚೆ ನಡುವೆ ತಮಗೆ ಬಹುಮತ ಸಾಬೀತುಪಡಿಸುವ ಶಕ್ತಿ ಇದೆ ಅಂತ DK ಶಿವಕುಮಾರ್ ಸಂದೇಶ ಕೊಟ್ಟಿದ್ದಾರೆ. CM ಮತ್ತು DCM ನಡುವೆ ನಾವ್ಯಾಕೆ ಹುಳಿ ಹಿಂಡೋದು, ಅವರಿಬ್ಬರೇ ಮುಖಾಮುಖಿ ಆಗಲ್ಲ ಅಂತ ಕೂಡ ಹೇಳಿದ್ರು. ಇದಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟರು. ಹೇಳ್ತಿರ್ತಾರೆ ನಾವು ಮತ್ತೆ DK ಶಿವಕುಮಾರ್ ಅವರು ಹಾಲು ಮತ್ತು ಜೇನು ಇದ್ದಂತೆ ಅಂತ. ಆದ್ರೆ ಬಿಜೆಪಿಯವರು ಅದಕ್ಕೆ ಹುಳಿ ಹಿಂಡ್ತೀರಾ ಅಂತ ಹೇಳ್ತಿರ್ತಾರೆ. ನಾವ್ಯಾಕೆ ಮಾನ್ಯ ಸಭಾಧ್ಯಕ್ಷರೇ ಹುಳಿ ಹಿಂಡೋದು? ನಮಗೆ ರಾಜ್ಯದಲ್ಲಿ ಮಾಡೋ ಕೆಲಸ ಸಾಕಷ್ಟಿದೆ. ಒಡಿಶಾ ರಾಜ್ಯಸಭೆ ಚುನಾವಣೆ ಪಾಲಿಟಿಕ್ಸ್ ಕರ್ನಾಟಕಕ್ಕೆ ಶಿಫ್ಟ್ ಆಗಿದೆ. ರಾಜ್ಯಸಭಾ ಚುನಾವಣೆ ಆಪರೇಷನ್ ಕಮಲ ಆತಂಕ ಶುರುವಾಗಿದ್ದು ರಾತ್ರೋರಾತ್ರಿ ಎಲ್ಲರೂ ಬಿಡದಿಯ ರೆಸಾರ್ಟ್ಗೆ ಬಂದಿದ್ದಾರೆ. DK ಶಿವಕುಮಾರ್ ಅವರು ಇದರ ನೇತೃತ್ವವನ್ನು ವಹಿಸಿಕೊಳ್ತಾರಂತೆ. ರಾಜ್ಯ ಬಿಜೆಪಿಯಲ್ಲಿ ಉಪಚುನಾವಣೆಯ ಟೆನ್ಷನ್ ಶುರುವಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಂಡಾಯ ಭೀತಿ, ಬಾಗಲಕೋಟೆಯಲ್ಲಿ ಆಂತರಿಕ ಭಿನ್ನಮತ ನಡುವೆಯೂ ಕೂಡ ಇವತ್ತು ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಸಿದೆ. ಸಭೆಯಲ್ಲಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸಿದ್ದು ಹೈಕಮಾಂಡ್ಗೆ ಪಟ್ಟಿ ರವಾನೆ ಮಾಡಿದ್ದೀವಿ, ಎಲ್ಲರೂ ಕೂರಿಸಿಕೊಂಡು ಮಾತನಾಡಿದ್ದೀವಿ, ಹಳಿಯದನ್ನೆಲ್ಲ ಮರೆತು ಮುಂದೆ ಹೋಗ್ತೀವಿ ಅಂತ ವಿಜಯೇಂದ್ರ ಹೇಳಿದರು. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗಳ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ನಡೆದಿದೆ. ಕೋರ್ ಕಮಿಟಿಲಿ ಚರ್ಚೆ ಆಗಿರುವಂತಹ ಹೆಸರುಗಳನ್ನ ನಮ್ಮ ಪಕ್ಷದ ವರಿಷ್ಠರಿಗೆ ನಾವು ಅದನ್ನು ಕಳಿಸ್ಕೊಡ್ತೇವೆ. ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಶ್ರಮನ ಹಾಕಬೇಕು ಅಂತೇಳಿ ಈ ಸಭೆಯಲ್ಲಿ ತೀರ್ಮಾನ ಆಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಮುಖರ ಜೊತೆಲೂ ಕೂತು ಚರ್ಚೆ ಮಾಡಿ ಹಿಂದೆ ಆಗಿದ್ದನ್ನ ಮರೆತು ಎಲ್ಲವನ್ನು ಕೂಡ ಬದಿಗಿಟ್ಟು ನಾವೆಲ್ಲರೂ ಕೂಡ ಒಟ್ಟಾಗಿ ಚುನಾವಣೆಯನ್ನ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಶ್ರಮನ ಹಾಕಬೇಕು ಅಂತೇಳಿ ಪ್ರತ್ಯೇಕ ಆ ಸಭೆಯನ್ನು ಕೂಡ ಮಾಡಿದ್ದೇವೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ರೌಡಿ ಶೀಟರ್ ಬಿಕ್ಲು ಶಿವ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಬೈರತಿ ಬಸವರಾಜುಗೆ ನಿನ್ನೆ ಜಾಮೀನಾಗಿತ್ತು, ಇವತ್ತು ಜೈಲಿಂದ ಬಿಡುಗಡೆ ಆಗಿದೆ. ಇನ್ನು ಪೊಲೀಸ್ನವರು ಚಾರ್ಜ್ ಶೀಟನ್ನು ಹಾಕೋದಕ್ಕೆ 90 ದಿನದ ಒಳಗಡೆ ಹಾಕಬೇಕಾದ್ದನ್ನು ಹಾಕಲಿಲ್ಲ ಅನ್ನೋ ಕಾರಣಕ್ಕೆ ಹೈಕೋರ್ಟು ಎಲ್ಲರಿಗೂ ಅಂದರೆ ಉಳಿದ ಎಲ್ಲ ಆರೋಪಿಗಳಿಗೂ ಬೇಲನ್ನು ಅಂದರೆ ಜಾಮೀನನ್ನು ಮಂಜೂರು ಮಾಡಿದೆ. ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ವಿಶ್ವಾಸ ನಿರ್ಣಯ ಮಂಡಿಸಿದ ವಿಪಕ್ಷಗಳು ಇದೀಗ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ವಿರುದ್ಧ ಮಹಾಭಿಯೋಗ ನಿರ್ಣಯವನ್ನು ಮಂಡಿಸಿದೆ. ಸಂಸತ್ನ 2 ಸದನಗಳಲ್ಲಿ TMC ಮಂಡಿಸಿದ್ದು CEC ಜ್ಞಾನೇಶ್ ಕುಮಾರ್ ಬದಲಾವಣೆ ಮಾಡಬೇಕು ಅನ್ನುವಂಥ ಪಟ್ಟನ್ನು ಹಿಡಿದಿದ್ದಾರೆ. ಕಾಂಗ್ರೆಸ್ ಕಂಡವ್ರ ಮೇಲೆಲ್ಲ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತಾ ಇದೆ. ಅದು ಟೈಮ್ ಪಾಸೋ ಅಥವಾ ಮಜಾ ತಗೋತಿದ್ದಾರೋ ಇಲ್ಲ. ಮತ್ತು ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ಒಳಗಡೆ ಮಾತಾಡಿದ್ರೆ ಹೊರಗಡೆ ಮಾತಾಡೋ ಧೈರ್ಯ ತೋರಿಸಲ್ಲ, ಒಳಗಡೆ ಮಾತ್ರ ಹೇಳೋದು ಅದನ್ನೆಲ್ಲ. ಅವರು ನನ್ನ ಪ್ರಕಾರ ಡೇ ವಿಲ್ ಕಮ್. ಯಾರೋ ಒಬ್ಬರು ಕಾನೂನಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಇಲ್ಲ ನನಗೆ ಗೊತ್ತು ಇಲ್ಲ ಕಾನೂನು. ಪ್ರತಿಪಕ್ಷದ ನಾಯಕನನ್ನೇ ಇದು ವಜಾ ಮಾಡುವ ನಿರ್ಣಯ ಅಂತ ಮಾಡ್ಬಿಡ್ಬೇಕು ಯಾರೋ ಒಬ್ರು ಒಂದಿನ. ಇವ್ರು ಆಡೋ ನಾನ್ ಸೀರಿಯಸ್ ಬಿಹೇವಿಯರ್ಸ್. IPLನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿ ಓನರ್ ಆಗಿರುವ ತಮಿಳುನಾಡು ಉದ್ಯಮಿ ಕಲಾನಿಧಿ ಮಾರನ್ ಪುತ್ರಿ ಕಾವ್ಯಾ ಮಾರನ್ ಎಡವಟ್ಟು ಮಾಡಿದ್ದಾರೆ. ಲಂಡನ್ನಲ್ಲಿ ನಡೆದ ದಿ 100 ಅನ್ನೋ ಯಾವುದೋ ಆ್ಯಕ್ಷನ್ನಲ್ಲಿ ಅದೇ 100 ಬಾಲ್ ಆಡೋ ಮ್ಯಾಚ್ ಅಂತೆ 2.34 ಕೋಟಿ ಕೊಟ್ಟು, ಅಂದರೆ ಅಲ್ಲಿ ನಮ್ಮ ದುಡ್ಡು ಲೆಕ್ಕಾಚಾರದಲ್ಲಿ ಪಾಕಿಸ್ತಾನದ ಯಾರೋ ಲೆಗ್ ಸ್ಪಿನ್ನರ್ ಅಬ್ರಾರ್ ಅಹಮದ್ ಅನ್ನೋನನ್ನು ಪರ್ಚೇಸ್ ಮಾಡ್ಕೊಂಡಿದ್ದಾರಂತೆ. ಇದರ ಬಗ್ಗೆ ಜನ ತಿರುಗಿ ಬಿದ್ದ ತಕ್ಷಣ
ಅದರದ್ದು ಎಕ್ಸಿಂದು ಆ ಅಕೌಂಟನ್ನ ಕಿತ್ತಾಕ್ಬಿಟ್ಟಿದ್ದಾರಂತೆ. ಅದನ್ನು ಕಿತ್ತಾಕ್ಬಿಡ್ಬೋದಮ್ಮ. ಪರ್ಚೇಸ್ ಮಾಡಿರೋ ಕತೆ ಕಿತ್ತಾಕಕ್ಕಾಗಬೇಕಲ್ಲ, ಅದನ್ನು ಕಿತ್ತಾಕ್ಬೇಕು. ಒಳ್ಳೆ ಕತೆ ಆಯಿತು. ಇಲ್ಲ ಅಂತಂದ್ರೆ ನನ್ನ ಇಷ್ಟ ಅಂತ ಹೇಳ್ಬೇಕಪ್ಪ. ಅದು ಇಲ್ಲ. ಎರಡರಲ್ಲಿ ಒಂದು ಮಾಡಬೇಕು. ಸುಮ್ಮನೆ ಅಕೌಂಟ್ ಕಿತ್ತಾಕ್ಬಿಟ್ರೆ ಅದಂಗೆ ಆಗ್ಬಿಡುತ್ತೆ. ಇಂಡಿಯಾಗೆ ಒಂದು ರೂಲು, ಅಲ್ಲಿಗೊಂದು ರೂಲಾ? ಬಿಸ್ನೆಸ್ಸು ಕಾಸು ಮುಂದೆ ಯಾವ ದೇಶ ಲಡ್ಕಾಸಿ ಬಿಟ್ಟಾಕ್ರಿ ರೀ, ಮಾರ್ಬಿಡ್ತೀವಿ ಅಷ್ಟೇ ನಾವು ದೇಶನೇ. ಋತುಚಕ್ರ ರಜೆ ಕಡ್ಡಾಯ ಕಾನೂನು ಮಹಿಳೆಯರ ವೃತ್ತಿಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಈ ಕುರಿತಂತೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಲಾಗಿತ್ತು. ಅದನ್ನು ವಿಚಾರಣೆ ಮಾಡಿದಂಥ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ್ರು, ಇದನ್ನು ಏನಾದ್ರು ಕಾನೂನು ಮಾಡಿಸೋಕ್ಕೆ ಹೇಳಿದ್ರೆ ಇದು ಕೆಟ್ಟ ಪರಿಣಾಮ ಬೀರುತ್ತೆ. ನಾಳೆ ಯಾರೋ ಹೆಣ್ಮಕ್ಳನ್ನ ತೊಗೊಳ್ಳೋದೇ ಇಲ್ಲ ಜಾಬ್ಗೆ, ಹೀಗೆ ಆದರೆ ಕಷ್ಟ ಆಗ್ತಾ ಹೋಗುತ್ತಿದ್ದು. ಹಾಗಾಗಿ ಹಂಗೆ ಮಾಡೋಕ್ಕೆ ಬರಲ್ಲ. ಆಯಾ ಕಂಪನಿಗಳಿಗೆ ಕೊಟ್ಟರೆ ಸಂತೋಷವಾಗಿ ಸ್ವೀಕಾರ ಆಗಲಿ, ಅದು ಯಾರು ಬೇಡ ಅನ್ನಲ್ಲ ಅದನ್ನು ಅಂತ ಹೇಳಿ ನಿಲ್ಲಿಸಿದ್ದಾರೆ. ಅಲ್ಲಿಗೆ ಅದು ಕತೆ ಮುಗ್ದಂಗೆ ಕಾಣಿಸ್ತಾ ಇದೆ. ಹಿಂದೇನು ತಂದಿದ್ರು ಇದೇ ಥರದ್ದನ್ನು. ಐ ಥಿಂಕ್ ಇಟ್ ಶುಡ್ ಬಿ ಲೆಫ್ಟ್ ಟು ದಿ ಕಂಪನೀಸ್ ಅನಿಸುತ್ತೆ. ಯಾಕೆಂದರೆ ಹೀಗೆ ಮಾಡ್ತಾ ಹೋದರೆ ಎರಡು ಆಪೋಸಿಟ್ ವಿರೋಧಗಳು ಬರ್ತಾ ಇವೆ ಇದಕ್ಕೆ. ಒಂದು, ಅವರೆಲ್ಲದರಲ್ಲೂ ಈಕ್ವಲ್ ಅಂತಾರೆ ಪುರುಷರಿಗೆ, ಹಾಗಾದರೆ ಇದರಲ್ಲಿ ಯಾಕೆ ಸ್ಪೆಷಲ್ ಕೇಳ್ತಾರೆ ಅಂತೆಲ್ಲ ಈ ಥರದ್ದೆಲ್ಲ ವಾದಗಳು ಪ್ರಾರಂಭ ಆಗ್ತಿರೋದ್ರಿಂದ ಪ್ರಾಬಬಲಿ ಇನ್ನೂ ಸ್ವಲ್ಪ ದಿನ ಬೇಕು ಮೆಚ್ಯೂರಿಟಿ ಬರಲಿಕ್ಕೆ. ಅದು ನಿಧಾನಕ್ಕೆ ಸರಿ ಹೋಗುತ್ತೆ ಅಂತ ಕಾಣುತ್ತೆ. ಎಸ್. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧ ಅವಾಚ್ಯ ಪದಗಳ ಬಳಕೆ ಪ್ರಕರಣ ಸಂಬಂಧ ಸಿಸಿಬಿ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. 6 ಆರೋಪಿಗಳ ವಿರುದ್ಧ 45ನೇ ಎಸಿಎಂಎಂ ಕೋರ್ಟ್ಗೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಈ ಒಂದು ಚಾರ್ಜ್ ಶೀಟ್ನಲ್ಲಿ ನಟ ಸುದೀಪ್ ಅವರ ಅಭಿಮಾನಿಗಳು ನಕಲಿ ಐಡಿಗಳನ್ನು ಕ್ರಿಯೇಟ್ ಮಾಡಿ ಕಮೆಂಟ್ ಮಾಡಿದ್ದಾರೆ ಅನ್ನೋದು ವಿಚಾರಣೆ ಹಂತದಲ್ಲಿ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರಂತೆ. 6 ಆರೋಪಿಗಳು ಸದ್ಯ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. 24ನೇ ತಾರೀಕು ಅರ್ಜಿ ವಿಚಾರಣೆ ನಡೆಯುತ್ತೆ. ಅಲ್ಲ, ಸುದೀಪ್ ಹೇಳಿರಲ್ಲ ಅವ್ರಿಗೆ ಮಾಡ್ರಯ್ಯ ಅಂತ. ಫ್ಯಾನ್ಗಳು ಮೋರ್ ಲಾಯಲ್ ದ್ಯಾನ್ ದಿ ಕಿಂಗ್ ಅಂತ ಗಾದೆ, ಆ ಥರ ಇವ್ರು ಮಾಡೋಕ್ಕೆ ಹೋಗಿರ್ತಾರೆ ಅಷ್ಟೇ. ಅದಕ್ಕೆ ಅನುಭವಿಸಬೇಕು. ಕೊಡಗು ಜಿಲ್ಲೆಯಲ್ಲಿ ಆನೆ ಮಾನವನ ಸಂಘರ್ಷದಿಂದ 2 ತಿಂಗಳ ಅವಧಿಯಲ್ಲಿ 5 ಮೃತಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು BJP ಕಾರ್ಯಕರ್ತರು ಭಾಳ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ರು. ಬ್ಯಾರಿಕೇಡ್ಗಳೆಲ್ಲ ನುಗ್ಗಿ ಇದ್ರದ್ದು ಕಚೇರಿಗಳಿಗೆ, ಅದು ಅರಣ್ಯ ಇಲಾಖೆ ಇದಕ್ಕೆ ಹೋಗಿದ್ದರು. ಈಶ್ವರ್ ಖಂಡ್ರೆ ಮೇಲೆ ಕೂಗಿದ್ರು, ಧಿಕ್ಕಾರ ಹಾಕಿದ್ರು, ವಾಗ್ದಾಳಿ ನಡೆಸಿದ್ರು. ಕೊಡಗನ್ನು ಬಂದ್ ಮಾಡ್ತೀವಿ ಅಂದರು. ಕರೆಕ್ಟ್, ಅದು ಸ್ಟೇಟ್ ಹ್ಯಾಸ್ ಟು ಅಡ್ರೆಸ್ ದಿಸ್. ಸುಮ್ಮನೆ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ, ನಮ್ಮ ಪಾಡಿನ ಒಬ್ಬ ಪರಿಹಾರ ಬಿಸಾಕ್ಬಿಟ್ಟು ಹೋಗ್ತಾ ಇರ್ತೀವಿ ಅನ್ನೋಕ್ಕೆ ಬರಲ್ಲ ಒಬ್ಬ ಮಂತ್ರಿ. ಸಮಥಿಂಗ್ ಹ್ಯಾಸ್ ಟು ಹ್ಯಾಪನ್. ಆ ಅಟೆಂಪ್ಟ್ಸ್ ಏನು ಅನ್ನೋದನ್ನಾದರೂ ಗೊತ್ತಾಗಬೇಕು. ಅದು 5 ಜನ ಸಾಯೋದು 2 ತಿಂಗಳಲ್ಲಿ ಅಂದರೆ ಏನರ್ಥ? ನೆಕ್ಸ್ಟ್ ಹಂಗಾರೆ ಜನನೇ ಕಾನೂನಿಗೆ ತೊಗೊಂಡು ಮುಗಿಸ್ತಾ ಹೋಗ್ಬೇಕಾ? ವಾಟ್ ಸಾರ್ಟ್ ಆಫ್ ಇದು? ಮಗುವಿನ ಎದುರೇ ಮಲಗಿದ್ದ ತಂದೆ ತಾಯಿಯನ್ನು ಕೊಚ್ಚಿ ಕೊಲೆಗೈದಿದ್ದ ಅಪರಾಧಿಗೆ ಚಿಕ್ಕಮಗಳೂರು ಜಿಲ್ಲಾ ಕೋರ್ಟ್ ಗಲ್ಲು ಶಿಕ್ಷೆಯನ್ನು ವಿಧಿಸಿದೆ. 2019ರಲ್ಲಿ ನಡೆದಿರುವಂತಹ ಪ್ರಕರಣ. ಧರ್ಮಯ್ಯ ಎಂಬಾತನ ಪತ್ನಿ ಜೊತೆ ಅಕ್ರಮ ಸಂಬಂಧ ಇತ್ತು. ಬುದ್ಧಿವಾದ ಹೇಳಿದರ ಪರಿಣಾಮವಾಗಿ ಧರ್ಮಯ್ಯ ಮೇಲೆ ಸಿಟ್ಟಾದಂತಹ ಈ ಆರೋಪಿ ಗೋವಿಂದ ಕೃತ್ಯವನ್ನು ಎಸಗಿದ್ದ. ಆದಷ್ಟು ಬೇಗ ಗಲ್ಲು ಶಿಕ್ಷೆ ಜಾರಿಗೆ ತಂದು ಬಿಡಬೇಕು, ಬಿಡಬಾರ್ದು ಅವನನ್ನು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಟಿ ಎಸ್ಟೇಟ್ ಹತ್ರ ರಸ್ತೆ ತಿರುವಿನಲ್ಲಿ ಒಂದು 12 ಚಕ್ರದ ಲಾರಿ ಒಂದು ನಿಯಂತ್ರಣ ತಪ್ಪಿ ಒಂದು 50 ಅಡಿಗೆ ಬಿದ್ದೋಗ್ಬಿಟ್ಟಿದೆ. ಬಟ್ ವಂಡರ್ ಏನು ಅಂತಂದರೆ, ಡ್ರೈವರು ಮತ್ತು ಕ್ಲೀನರ್ ಇಬ್ಬರು ಬದುಕಿದ್ದಾರೆ, ಏನೂ ಆಗಿಲ್ಲ. ಒಂದು 2 ಗಂಟೆ ಕಾರ್ಯಾಚರಣೆ ಮಾಡಿ ಇಬ್ಬರನ್ನು ಬಚಾವ್ ಮಾಡಿದ್ದಾರೆ. ಮತ್ತು ಈ ಲಾರಿ ಏನಾದ್ರು ಇನ್ನೊಂದು ಪಲ್ಟಿ ಹೊಡೆದಿದ್ದಿದ್ರೆ ಕೆಳಗಡೆ ಇದ್ದಿದ್ದು ಕೂಲಿ ಕಾರ್ಮಿಕರ ಮನೆ ಮೇಲೆ ಧಮಕ್ಕಂತ ಬಿದ್ದುಬಿಟ್ಟು ಸ್ಮ್ಯಾಶ್ ಆಗೋಗ್ತಿದ್ರು ಎಲ್ಲರೂ. ಫಾರ್ಚುನೇಟ್ಲಿ ಅದು ಏನೂ ಆಗಿಲ್ಲ. ಅಲ್ಲಿಗೆ ಎಲ್ಲ ಮುಗಿದಿದೆ, ಪುಣ್ಯಕ್ಕೆ ಸದ್ಯಕ್ಕೆ ಬಚಾವ್.